ಸ್ವಾತಂತ್ರ್ಯ ಬಂದು 75 ವರ್ಷ, ಸಂವಿಧಾನ ಜಾರಿಯಾಗಿ 75 ವರ್ಷ ಆಯಿತು. 75 ವರ್ಷದಲ್ಲೂ ಬಡವನಾಗೇ ಇರಬೇಕಾ? ಸಮಾನತೆ ಬರಬೇಕಲ್ಲ ಎಲ್ರಿಗೂ. ಇನ್ನು ಜಾತಿಗೆ ಅಂಟ್ಕೊಂಡೇ ಇರಬೇಕಾ? ಎಜುಕೇಷನ್ ಸಿಗ್ಬೇಕಲ್ಲ ಬೇಡ? ಈಗ ಮುಸಲ್ಮಾನರಿಗೆ ಎಜುಕೇಷನ್ ಸಿಗ್ಬೇಕ ಬೇಡ? ಹಿಂದುಳಿದವರಿಗೆ ಬಡವರಿಗೆ, ಎಲ್ಲ ಜಾತಿ ಬಡವರು, ಒಂದು ಜಾತಿ ಅಂತಲ್ಲ, ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಷನ್ ಸಿಗ್ಬೇಕಾ ಬೇಡವಾ? ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮದು. ಲಿಂಗಾಯತರಿಗೂ ಅನ್ಯಾಯ ಆಗಬಾರ್ದು, ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು, ಒಕ್ಕಲಿಗೂ ಅನ್ಯಾಯ ಆಗಬಾರ್ದು, ಜೈನಿಗೂ ಅನ್ಯಾಯ ಆಗಬಾರ್ದು, ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು. ಇದು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ. ಮೂಲಪ್ರತಿ ನಮ್ಮ ಹತ್ರ ಇರೋಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ನನಗೆ ಯಾವ ಪತ್ರನೂ ಬರ್ತಿಲ್ಲ ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಪತ್ರ ಬರೆದಿಲ್ಲ. ಅವ್ರು ಒಪ್ಪಿಗೆ ಮಾಡಿಸೋಕ್ಕಾಗತ್ತಾ? ಭಾಗದ ಮಕ್ಕಳಿಗೆ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಇಸ್ರೋ ಬಾಹ್ಯಾಕಾಶದ ಹಲವಾರು ವಿಚಾರಗಳನ್ನು, ಹೇಗೆ ಉಪಗ್ರಹ ಉಡಾವಣೆ ಆಗ್ತದೆ, ಹೇಗೆ ಅದರ ತಯಾರು ಮಾಡ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಇಸ್ರೋದ ವಿಜ್ಞಾನಿಗಳಂತ ಶ್ರೀಯುತ ರೂಪಾ ಎಮ್ಮಿಯವರನ್ನು ಕರೆಸಿ ಗ್ರಾಮೀಣ ಭಾಗದ ಕೊನೆಯ ಮಟ್ಟದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆ ವಿಷಯಗಳನ್ನು ತಲುಪಲಿಕ್ಕೆ ಅನುಕೂಲವಾಗುವಂತೆ ನಗರದಿಂದ ಗ್ರಾಮೀಣಕ್ಕೆ ಅವರು ಕರೆತರಿಸಿ ವಿಶೇಷ ಉಪನ್ಯಾಸವನ್ನು ಕೊಡ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ.